ಹಲೋ ಎವ್ರಿವನ್, ವೆಲ್ಕಮ್ ಟು ಎಸ್ ಎಮ್ ಟ್ರೇಡಿಂಗ್ ಚಾನಲ್. ಸೊ ನಾಳೆ ಟ್ರೇಡ್ ಬಗ್ಗೆ ಅನಾಲಿಸಿಸ್ ಮಾಡೋಣ. ಮೊದಲಿಗೆ ವೇದಾಂತ ನನ್ನ ಫೇವ್ರೆಟ್. ಸೊ ಡೈಲಿಯಲ್ಲಿ ಬಿಲೋ 60 ಇದೆ. ವೀಕ್ಲಿ ಅಂತ ನೋಡಿದಾಗ ಅಬೌವ್ 60 ಎಲ್ಲ ಇದೆ. ಸೊ ಅಪ್ಸೈಡ್ ಹೋಗ್ಬೋದು. ನೆಕ್ಸ್ಟ್ ನಾವು 4 ಅವರ್ಸ್ ನೋಡುವಾಗ ಬಿಲೋ 60 ಇದೆ. ಅಂಥ ಡೌನ್ ಟ್ರೆಂಡ್ ಏನಿಲ್ಲ. ಸೊ ಅವರ್ಲಿಯಲ್ಲಿ ನೋಡಿದಾಗ ಬಿಲೋ 50 ಇದೆ. ಬಿಲೋ 50 ಇರೋದು ಮೋಸ್ಟ್ಲಿ 15 ಮಿನಿಟ್ 5 ಮಿನಿಟಲ್ಲಿ ಸ್ವಲ್ಪ ಡೌನ್ ಟ್ರೆಂಡ್ನ ತರ್ಬೋದು. 15 ಮಿನಿಟಲ್ಲಿ ನೋಡಿದಾಗ ಅಬೌವ್ 40 ಇದೆ. ಸೊ ನೆಕ್ಸ್ಟ್ ಒಂದು ಮಂಡೇ ಅಪ್ಸೈಡ್ ಟಾರ್ಗೆಟ್ ಬಂದು 462.4 ಆಗಿರುತ್ತೆ. ಇದರ ಮೇಲೆ ಹೋದರೆ 465 ಆಗಿರುತ್ತೆ. ಡೌನ್ ಸೈಡ್ ಬಂದರೆ ಫಸ್ಟು ನಮ್ಮ ಟಾರ್ಗೆಟ್ ಬಂದು 457 ಆರ್ 457.5 ಆಗಿರುತ್ತೆ. ಸೊ ಅನದರ್ ಟಾರ್ಗೆಟ್ ಅಂದರೆ 455.25 ಆಗಿರುತ್ತೆ. ಸೊ ಇಷ್ಟು ವೇದಾಂತನ ಅನಾಲಿಸಿಸ್ ಆಯಿತು. ನೆಕ್ಸ್ಟ್ ನಾವು ಐ ಟಿ ಸಿ ನೋಡೋಣ. ಐ ಟಿ ಸಿಯಲ್ಲಿ ಡೈಲಿ ಬಂದರೆ ಬಿಲೋ 60 ಇದೆ. ಸ್ವಲ್ಪ ಅಪ್ಸೈಡ್ ಟ್ರೆಂಡ್ ಏನಿಲ್ಲ. ವೀಕ್ಲಿ ಅಂತ ನೋಡಿದಾಗ ವೀಕ್ಲಿಯಲ್ಲಿ ಇಲ್ಲೂ ಕೂಡ ಅಬೌವ್ 60 ಇದೆ. ಸೊ ಅಪ್ಸೈಡ್ ಟ್ರೆಂಡ್ ಇದೆ ವೀಕ್ಲಿಯಲ್ಲಿ. ಸೊ 4 ಅವರ್ಸ್ ನೋಡಿದಾಗ ಇಲ್ಲಿ ಬಿಲೋ 50 ಇದೆ. ಬಿಲೋ 50 ಇರೋದು ಸ್ವಲ್ಪ ನೆಗೆಟಿವ್ ಮಾಡ್ಬೋದು. ನೆಕ್ಸ್ಟು ಅವರ್ಲಿಯಲ್ಲಿ ನೋಡಿದಾಗ ನಾವು ಅಬೌವ್ 40 ಇದೆ. ಬಟ್ ಇದು ಕೂಡ ಡೌನ್ ಟ್ರೆಂಡೇ, ಯಾಕಂದರೆ ಬಿಲೋ 50 ಇದೆ ಅವರ್ಲಿಯಲ್ಲಿ ಕೂಡ. 15 ಮಿನಿಟಲ್ಲಿ ನೋಡಿದಾಗ 15 ಮಿನಿಟಲ್ಲಿ ನೋಡಿದಾಗ ಇಲ್ಲಿ ಕೂಡ ಬಿಲೋ 50ನೇ ಇದೆ. ಸೊ ಇಲ್ಲಿಂದ ಏನಾದರೂ ಅಪ್ಸೈಡ್ ಬಂದರೆ ನಮ್ಮ ಫಸ್ಟ್ ಟಾರ್ಗೆಟ್ ಬಂದು 506 ಆಗಿರುತ್ತೆ. ಸೊ ಈ ಒಂದು ಲೆವೆಲಿಂದ ಮೇಲೆ ಹೋಗೋವರೆಗೂ ಯಾವುದೇ ಕಾರಣಕ್ಕೂ ಅಪ್ಸೈಡ್ ಟ್ರೇಡ್ನ ಮಾಡಬೇಡಿ. ಸೊ 508 ಆರ್ 509ನ ಮೇಲೆ ಹೋದರೆ 513 ಆಗಿರುತ್ತೆ ಟಾರ್ಗೆಟ್. ಅದು ಬಿಟ್ಟರೆ ಅದೇ ಡೌನ್ ಸೈಡಿಗೆ ಬಂದರೆ 500 ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಬಿಟ್ಟರೆ 497 ಟಾರ್ಗೆಟ್ ಆಗಿರುತ್ತೆ ಡೌನ್ ಸೈಡಲ್ಲಿ. ಸೊ ಈ ಒಂದು ಲೆವೆಲ್ ಇಂಪಾರ್ಟೆಂಟ್ ಆಗಿರುತ್ತೆ ಐ ಟಿ ಸಿನಲ್ಲಿ. ನೆಕ್ಸ್ಟು ಒ ಎನ್ ಜಿ ಸಿ. ಸೊ ಒ ಎನ್ ಜಿ ಸಿಯಲ್ಲಿ ಏನಾಗಿದೆ ವೀಕ್ಲಿ, ಒ ಎನ್ ಜಿ ಸಿಯಲ್ಲಿ ವೀಕ್ಲಿಯಲ್ಲಿ ಒಂದು ಡೌನ್ ಬಿಗ್ ಕ್ಯಾಂಡಲ್ ಇದೆ. ಸೊ ಆಲ್ಮೋಸ್ಟ್ 4 1 2 3 4 5 6 ವಾರದ ಕೆಳಗಡೆ ಆಲ್ಮೋಸ್ಟ್ ಬಂದಿದೆ. 4-5 ವಾರದ ಕೆಳಗಡೆ ಬಂದಿದೆ ಪ್ರೈಸ್. ಸೊ ಆರ್ ಎಸ್ ಐ ನೋಡಿದ್ರೆ ಬಿಲೋ 60 ಇದೆ. ಡೈಲಿ ನೋಡಿದ್ರೆ ಬಿಲೋ 40ಗೆ ಬಂದುಬಿಟ್ಟಿದೆ ಆರ್ ಎಸ್ ಐ. ಸೊ ಇದೊಂದು ಡೌನ್ ಟ್ರೆಂಡ್ ಇಂಡಿಕೇಶನ್ ಇದೆ ಒ ಎನ್ ಜಿ ಸಿಯಲ್ಲಿ. 4 ಅವರ್ಸ್ ನೋಡಿದಾಗ ಆಲ್ಮೋಸ್ಟು ಬಿಲೋ 40 ಹೋಗ್ಬಿಟ್ಟಿದೆ. ಇಲ್ಲಿ 29 ಇದೆ. ಅವರ್ಲಿ ಚೆಕ್ ಮಾಡಿದ್ರೆ ಅವರ್ಲಿಯಲ್ಲಿ ಕೂಡ ಬಿಲೋ ಓವರಾಲ್ ಡೌನ್ ಟ್ರೆಂಡ್ ಇದೆ ಒ ಎನ್ ಜಿ ಸಿಯಲ್ಲಿ. ಆ್ಯಂಡ್ ಇಲ್ಲಿ ಫಸ್ಟು ಟಾರ್ಗೆಟ್ ನೀವೇನಾದರೂ ಟ್ರೇಡ್ ಮಾಡಬೇಕಂದ್ರೆ ಇಲ್ಲಿ ನಮ್ಮದು ಡೌನ್ ಟ್ರೆಂಡ್ ಟಾರ್ಗೆಟ್ ಬಂದು 305 ಆಗಿರುತ್ತೆ ಫಸ್ಟ್ ಟಾರ್ಗೆಟು. ಸೆಕೆಂಡ್ ಟಾರ್ಗೆಟ್ ಬಂದು 303 ಆಗಿರುತ್ತೆ. ಅಪ್ಸೈಡಿಗೆ ಬಂದಾಗ 311.5 ಆಗಿರುತ್ತೆ ಅಪ್ಸೈಡ್ ಟಾರ್ಗೆಟ್ ಫಸ್ಟ್ ಟಾರ್ಗೆಟು. ಸೆಕೆಂಡ್ ಟಾರ್ಗೆಟು 316 ಆಗಿರುತ್ತೆ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಒ ಎನ್ ಜಿ ಸಿಯಲ್ಲಿ. ಇದಿಷ್ಟು ಇಂಪಾರ್ಟೆಂಟ್ ಲೆವೆಲ್ ಒ ಎನ್ ಜಿ ಸಿದು. ಸೊ ಇಂಟ್ರಾಡೇಗೆ ಮಾತ್ರ. ನೆಕ್ಸ್ಟ್ ನಾವು ರಿಲಯನ್ಸ್ನ ನೋಡೋಣ. ಸೊ ನಂಬರ್ 1 ಸ್ಟಾಕ್. ಏನು ಹೇಳುತ್ತೆ ಇದು ರಿಲಯನ್ಸ್. ವೀಕ್ಲಿ ನೋಡೋಣ. ವೀಕ್ಲಿಯಲ್ಲಿ ಬಿಲೋ 40 ಇದೆ. ಒಂದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು ರಿಲಯನ್ಸಲ್ಲಿ. ನೆಕ್ಸ್ಟ್ ಡೈಲಿ ಅಂತ ಬಂದಾಗ ಡೈಲಿಯಲ್ಲಿ ಆಲ್ಮೋಸ್ಟ್ ಬಿಲೋ 40 ಇದೆ ಅಂದರೆ ಒಂದು ಡೌನ್ ಟ್ರೆಂಡ್ ಆಲ್ರೆಡಿ ಡೈಲಿಯಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟು ಬಿಲೋ 40 ಇರೋದ್ರಿಂದ. ನೋಡ್ಬೋದು ಎಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ ಅಂತ. ಬಿಗ್ ಕ್ಯಾಂಡಲ್ಸ್ ಬಂದಿದ್ದಾವೆ ಡೈಲಿಯಲ್ಲಿ. ನಾವು 4 ಅವರ್ಸ್ ಅಂತ ನೋಡಿದಾಗ ಅಲ್ಲಿ ಆಲ್ರೆಡಿ 32 ಇದೆ ಆರ್ ಎಸ್ ಐ. ಅವರ್ಲಿ ಬಂದರೆ ಇಲ್ಲಿ ಕೂಡ 25 ಹೋಗಿದೆ ಆರ್ ಎಸ್ ಐ. ನೆಕ್ಸ್ಟ್ ನಾವು 15 ಮಿನಿಟಲ್ಲಿ ನೋಡೋಣ. ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ರಿಲಯನ್ಸಲ್ಲಿ ಅಪ್ಸೈಡ್ ಟಾರ್ಗೆಟ್ ಅಂತ ಬಂದಾಗ 2993 ಆಗಿರುತ್ತೆ. ಆ್ಯಂಡ್ ಡೌನ್ ಸೈಡ್ ಅಂತ ಬಂದಾಗ 2907 ಫಸ್ಟ್ ಆಗಿರುತ್ತೆ. ಅದು ಬಿಟ್ಟು ಸೆಕೆಂಡ್ ಟಾರ್ಗೆಟ್ ಬಂದು 2860 ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ ರಿಲಯನ್ಸಲ್ಲಿ ಇಂಟ್ರಾಡೇಗೆ. ಅದು ಬಿಟ್ಟರೆ ನಾವು ರಿಲಯನ್ಸ್ ಆಯ್ತಲ್ವ, ಐ ಸಿ ಐ ಸಿ ಐ ಬ್ಯಾಂಕ್. ಐ ಸಿ ಐ ಸಿ ಐ ಬಂದು ಮಂತ್ಲಿ ಇನ್ನೂ ವೀಕ್ಲಿಯಲ್ಲಿ ಇನ್ನೂ ಅಬೌವ್ ಆರ್ ಎಸ್ ಐ 60 ಇದೆ. ಸೊ ಅಪ್ ಟ್ರೆಂಡ್ ಹೋಗ್ಬೋದು
ICICI ಬ್ಯಾಂಕ್. ಸರಿ, ಡೈಲಿಯಲ್ಲಿ ಬಿಲೋ 50 ಇದೆ. ಸೊ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿರ್ಬೋದು ಡೈಲಿಯಲ್ಲಿ. ನೋಡೋಣ. 4 ಅವರ್ಸಲ್ಲಿ ನೋಡಿದಾಗ ಇಲ್ಲಿ ಬಿಲೋ 50 ಇದೆ. ನೆಕ್ಸ್ಟ್ ಅವರ್ಲಿ ನೋಡಿದಾಗ, ಸೊ ಅವರ್ಲಿಯಲ್ಲಿ ಆಲ್ಮೋಸ್ಟ್ ಡೌನ್ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಫಸ್ಟು ನಮ್ಮ ಟಾರ್ಗೆಟ್ ನೋಡೋಣ ಈಗ ನಾಳೆ ಟ್ರೇಡಿಗೆ. ಸೊ ಅಪ್ಸೈಡಲ್ಲಿ ಫಸ್ಟ್ ಟಾರ್ಗೆಟ್ ಬಂದು 1222 ಆಗಿರುತ್ತೆ. ಅಪ್ಸೈಡಲ್ಲಿ ಫಸ್ಟ್ ಟಾರ್ಗೆಟು. ಸೆಕೆಂಡ್ ಟಾರ್ಗೆಟ್ ಬಂದು 1232 ಆಗಿರುತ್ತೆ. ಬಟ್ ಇಷ್ಟು ದೂರ ಹೋಗುತ್ತಾ ಅನ್ನೋದು ಇಂಪಾರ್ಟೆಂಟು. ಹೋದ್ರೆ ಹೋಗ್ಬೋದು, ಬಟ್ ಓವರಾಲ್ ನೆಗೆಟಿವ್ ಇರೋದ್ರಿಂದ ಸ್ವಲ್ಪ ಡೈಲಿಯಲ್ಲಿ ಸೊ ಅನದರ್ ಫಾಲ್ ಆಗ್ಬೋದು. ಡೌನ್ ಸೈಡು ಬಂದು ಫಸ್ಟ್ ಟಾರ್ಗೆಟು ಸೊ ಇಲ್ಲೊಂದು ಸಪೋರ್ಟ್ ತಗೊಂಡಿದೆ 1204ಅಲ್ಲಿ. ಅದು ಬಿಟ್ಟರೆ ನಮ್ಮ ಅನದರ್ ಟಾರ್ಗೆಟ್ ಬಂದು 1187 ಆಗಿರುತ್ತೆ ಸೆಕೆಂಡ್ ಟಾರ್ಗೆಟು. ಇದು ಇಂಪಾರ್ಟೆಂಟ್ ಆಗುತ್ತೆ. ಇಂಟ್ರಾಡೇನಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ನಾವು SBI ನೋಡೋಣ. 4% ಬಿದ್ದಿದೆ, 4.4%. ಸೊ SBI ಬಿಲೋ 40 ಇದೆ. ಸೊ ಆಲ್ಮೋಸ್ಟ್ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ SBIನಲ್ಲಿ. ವೀಕ್ಲಿಯಲ್ಲಿ ನೋಡಿದಾಗ ವೀಕ್ಲಿಯಲ್ಲಿ ಕೂಡ ಬಿಲೋ 50 ಇದೆ. ನಾವು ಈಗ 50 ಅವರ್ಲಿಗೆ ಬರೋಣ. ಅವರ್ಲಿಯಲ್ಲಿ ಕೂಡ ಆಲ್ಮೋಸ್ಟ್ ಡೌನ್ ಟ್ರೆಂಡ್ ಇದೆ. ಸೊ ಇಲ್ಲಿಂದ ಪುಲ್ ಬ್ಯಾಕ್ ಆಗ್ಬೋದು. 777ನಲ್ಲಿ ಪುಲ್ ಬ್ಯಾಕ್ ಆಗ್ಬೋದು. 15 ಮಿನಿಟ್ ಅಂತ ನೋಡಿದಾಗ ಇಲ್ಲೊಂದು ಸಪೋರ್ಟ್ ತಗೊಂಡಿದೆ 777ನಲ್ಲಿ. ಸೊ ಇಲ್ಲಿವರು ಇದರ ಕೆಳಗಡೆ ಕ್ಲೋಸ್ ಕೊಡೋವರೆಗೂ ನೀವು ಸೊ ಇದ್ರ ಕೆಳಗಡೆ ಬಂದರೆ ನೀವು ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಟಾರ್ಗೆಟ್ ನನಗೆ ಗೊತ್ತಿಲ್ಲ. ಬಟ್ 756ಗೆ ಬಂದಾಗ ಒಂದು ಅಪ್ಸೈಡ್ ಟ್ರೇಡ್ ನೋಡಿ. ಅದು ಬಿಟ್ಟರೆ ಈ ಅಪ್ಸೈಡ್ ಫಸ್ಟ್ ಟಾರ್ಗೆಟ್ ಬಂದು 788 ಆಗಿರುತ್ತೆ. ಸೆಕೆಂಡ್ ಟಾರ್ಗೆಟು 795 ಆಗಿರುತ್ತೆ. ಸೊ ಇದ್ರ ಮೇಲೆ ಹೋಗ್ಬಿಡಿ. ನೆಕ್ಸ್ಟು ನಾವು ಸೊ ಇನ್ಫಿ ಒಂದು ನೋಡೋಣ. 1.6% ಬಿದ್ದಿದೆ. ಇನ್ಫಿಯಲ್ಲಿ ಫಸ್ಟ್ ಟಾರ್ಗೆಟ್ ಅಪ್ಸೈಡ್ ಬಂದು 1911 ಆಗಿರುತ್ತೆ. ಸೆಕೆಂಡ್ ಟಾರ್ಗೆಟು 1933 ಆಗಿರುತ್ತೆ. ಅಪ್ಸೈಡ್ ಆಗಿರುತ್ತೆ ಇದು ಟಾರ್ಗೆಟು. ಸೊ ಇದು ಓನ್ಲಿ ಟಾರ್ಗೆಟ್ ಅಷ್ಟೇ. ನೀವು ಅಲ್ಲಿಗೆ ಪ್ರೈಸ್ ಬಂದಾಗ ಪ್ರಾಫಿಟ್ ಬುಕ್ ಮಾಡ್ಕೋಬೇಕು, ಪೊಸಿಷನ್ ಕ್ಲೋಸ್ ಮಾಡಬೇಕು. ಸೊ ನೆಕ್ಸ್ಟ್ ಡೌನ್ ಸೈಡ್ ಅಂತ ಬಂದಾಗ 1892 ಇದೆ ಫಸ್ಟ್ ಟಾರ್ಗೆಟು. ಇದೇ ನನ್ನ ಫೈನಲ್ ಟಾರ್ಗೆಟು. ಇದರ ಕೆಳಗಡೆ ನಾನು ಟ್ರೇಡ್ ಮಾಡೋದಿಲ್ಲ ಇದರಲ್ಲಿ. ಸೊ ಓಕೆ, ಇಷ್ಟು ಸಾಕು ಇವತ್ತು.